ನೀವೆಲ್ಲ ಯಾರ್ಯಾರನ್ನ ಕರ್ಕೊಂಡ್ಬಂದು ಬೇನಾಮಿ ಆಸ್ತಿಗಳು ಮಾಡಿಸ್ಬಿಟ್ಟು ಈ ಆಸ್ತಿಗೆ ದರ ಫಿಕ್ಸ್ ಮಾಡ್ಬಿಟ್ಟು ದುಡ್ಡು ಹೊಡ್ಕೊಂಡು ಹೊರಟೋಗ್ಬಿಡ್ಬೇಕು ಅಂತ ಕಾಯ್ದಿದ್ರೆ ಬಿಡ್ತೀವ ನಾವು? ನೋಡೋಣ ಬಿಡಿ. ನಮ್ ರೈತರಿಂದ ನೀವು ಬೀಳ್ತೀರಾ, ನಿಮ್ಮಿಂದ ನಾವು ಬೀಳ್ತೀವ ನೋಡಿ. ಇವತ್ತಿನ ಉದ್ದೇಶ ನಾನು ಜಾಸ್ತಿ ಮಾತಾಡೋದಿಲ್ಲ. ಇವತ್ತು ಏನು ನಾವು ಇಷ್ಟು ಜನ ಈ ಭಾಗದ ರೈತರುಗಳು ಇದಕ್ಕೆ ವಿರೋಧ ಇದ್ದೀವಿ, ಈ ಭೂಸ್ವಾಧೀನಕ್ಕೆ. ಅವರೆಲ್ಲರೂ ಕೂಡ ನಾವು ಕುಳಿತುಕೊಂಡು ಚರ್ಚೆ ಮಾಡಿ ದಿನಾಂಕ ಘೋಷಣೆ ಮಾಡಿ ಜೈಲ್ ಬರೋ ಚಳುವಳಿ, ಇಲ್ಲಿಂದ ಪಾದಯಾತ್ರೆ, ಬಿಡದಿ ಮುಖೇಣ ರಾಮನಗರ DC ಆಫೀಸ್ಗೆ ಮುತ್ತಿಗೆ ಹಾಕ್ತಿವಿ. ನೀವು ನಮ್ಮನ್ನೆಲ್ಲ ಜೈಲ್ಗೆ ತುಂಬಬೇಕು ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ನಮ್ಮ ಜಮೀನ ಉಳಿಸ್ಕೊಳ್ಳುವಂತ ಹೋರಾಟ ನಡೀತದೆ, ನಡೆಸ್ತೀವಿ ನಾವು. ಕೇವಲ ನೀವು 40 ಜನ ಕುಂಡಿಸ್ಕೊಂಡು ಸಭೆ ಮಾಡ್ತಿದ್ರಲ್ಲ, ಆ 40 ಜನ ಪಾಪ ಅವ್ರು ಕೇಳ್ಬೇಕಾಗಿತ್ತು, ಎಲ್ಲಿಂದ ಜಿಲ್ಲಾಧಿಕಾರಿಗಳೇ ದುಡ್ಡು ತಂದು ಕೊಡ್ತೀರಿ, ಎಲ್ಲಿದೆ, ಯಾವ ಅಕೌಂಟ್ ಅಲ್ಲಿ ಇದೆ ನಿಮ್ಮ ಹತ್ರ ದುಡ್ಡು, ಮಾರ್ಚ್ ಇಂದ ದುಡ್ಡು ತುಂಬಿಡ್ತೀನಿ ಅಂದ್ರೆ ಏನಪ್ಪ ತುಂಬಿ ಖಜಾನೆ, ಖಾಲಿ ಡಬ್ಬ ನಿಮ್ಮ ಹತ್ರ. ನಿಮ್ಮ GBD ಅಥಾರಿಟಿನೇ ಖಾಲಿ ಡಬ್ಬ, ಎಲ್ಲಿಂದ ತುಂಬ್ತಿರ್ರಿ? ಯಾಕ್ರಿ ಮುಕ್ ಬೂದಿನ ನಮ್ಮ ರೈತರಿಗೆ ಎರಿಸ್ತೀರಿ? ತರಾತುರಿಯಾಗಿ ಯಾರೋ ಸರ್ಕಾರ ನಡೆಸೋರು ಹೇಳಿದ್ರು ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು 7ನೇ ತಾರೀಕು 8ನೇ ತಾರೀಕು ಬಂದ್ಬಿಡ್ತಾರೆ, ಅವ್ರು ಏನ್ ಹೇಳಿಕೆ ಕೊಟ್ಬಿಡ್ತಾರೋ ರೈತರ ಜೊತೆ ನುಗ್ಬಿಡ್ತಾರೆ ಅಂದ್ಬಿಟ್ಟು ನೀನ್ 6ನೇ ತಾರೀಕು ನಮ್ಮ ರೈತರನ್ನ ಬೀದಿ ನಿಲ್ಸಿ ಅವಮಾನ ಮಾಡಿ ಅಪಮಾನ ಮಾಡಿ ನಮ್ಮ ರೈತರ ಹೆಣ್ಮಕ್ಳಿಗೆ ಅಗೌರವ ತೋರಿಸಿ ಕಳ್ಸಿದಿರಲ್ರಿ. ನಿಮ್ಗೆ ಈ ಶಾಪ ತಟ್ಟದೆ ಬಿಡಲ್ಲ, ನಮ್ಮ ರೈತರ ಶಾಪ ತಟ್ಟದೆ ಬಿಡಲ್ಲ. ನಿಮ್ಗೆ ಪೆನ್ನು ಪೇಪರ್ ಇದೆ ಅಂತ ಹೇಳಿ ಏನ್ ಬೇಕಾದ್ರೂ ನಾನು ಮಾಡ್ತೀನಿ, ಕೋರ್ಟ್ ತುಂಬಿಡ್ತೀನಿ, ನಾನು ಜಮೀನ್ ಕಿತ್ಕೊಂಡ್ಬಿಡ್ತೀನಿ ಅಂತ ಬರ್ರಿ ನೋಡೋಣ. ನೀವು ನಿಮ್ MLA, ನಿಮ್ GBD ಅಧ್ಯಕ್ಷರು, GBD ಸದಸ್ಯರುಗಳು, ನೀವು ಯಾರಿಗೆ ಹೇಳ್ಕೊಡ್ತಾವ್ರಲ್ಲ, ಸರ್ಕಾರ ನಡೆಸ್ತಾವ್ರಲ್ಲ ಅವರು ಬನ್ನಿ ಹಳ್ಳಿಗೆ, ಎಲ್ಲ DC ಆಫೀಸಲ್ಲಿ ಬಾಕ್ಲ್ ಹಾಕ್ಸ್ಕೊಂಡು ಕುತ್ಕೊಂಡು ಮೀಟಿಂಗ್ ಮಾಡ್ದಂಗಲ್ಲ, ಬರ್ಬೇಕು ಹಳ್ಳಿಗೆ ಬಂದು ನ್ಯಾಯ ಕೇಳಬೇಕು, ನ್ಯಾಯ ಹೇಳ್ಬೇಕು. ಅದು ನಿಮ್ದ ಆಡಳಿತ ಪಾರದರ್ಶಕತೆ ಅಂತೇಳಿ ಕರಿತೇವೆ. ಬಂದಿದ್ರಲ್ಲ ನಮ್ಮ MLA ಸಾಹೇಬರು ಅಳ್ಳಾಳ್ಸಂದ್ರಕ್ಕೆ, ಅಲ್ಲೋಗಿ ಹೇಳ್ತಾರೆ, ಓ MLA ಅವ್ರ ಮೇಲೆ FIR ಹಾಕೋರಂತೆ. ಹಾಕ್ಲಿ. MLA ಬಾಲಕೃಷ್ಣ ಬಂದಾಗ ನಾನೇ ಹೇಳ್ತಿದ್ದೆ, ಒಳ್ಳೆ ಕೆಲಸ ಮಾಡಿದ್ರೆ ರೇಷ್ಮೆ ಶಾಲ ಹಾಕಿ, ಮೈಸೂರು ಪೇಟ ಹಾಕಿ, ಒಳ್ಳೆ ಹಾರ ಹಾಕಿ, ಕಾಲ್ ತೊಳೆದು ಕಪ್ಪು ಕಾಣಿಕೆ ಕೊಟ್ಟು ಕಳ್ಸೋಣ ಅಂತ. ಬಂದಿದ್ದೇನಪ್ಪ ನೀನು? ಬಂದು ನಮ್ ಕಷ್ಟ ಸುಖ ಕೇಳಿದ್ರು, ನಮ್ ರೈತರದು ಮಾಡ್ತಿದ್ರು, ಸನ್ಮಾನ ಮಾಡ್ತಿದ್ರೆ ಇಲ್ವಪ್ಪ? ನಮ್ ರೈತರು ಪಾಪ GBD ಅಧ್ಯಕ್ಷರಿಗೂ ಸನ್ಮಾನ ಮಾಡ್ತೀವಿ ಅಂತ ಹೊರಟವ್ರೆ. ಅದು ಕೂಡ ದಿನಾಂಕ ನಿಗದಿ ಮಾಡ್ತೀವಿ. ಅವ್ರ ಮನೆ ಹತ್ರ ಹೋಗಿ ಅವ್ರು ಇಷ್ಟು ಎಲ್ಲ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವ್ರಿಗೂ ಶಾಲ ಹಾಕಿ ಹಾರ ಹಾಕಿ ಸನ್ಮಾನ ಮಾಡ್ಬಿಟ್ಟು ಬರ್ತೀವಿ ಅಂತ ನಮ್ಮ ರೈತರುಗಳೆಲ್ಲ ಹೊರಟಿದ್ದಾರೆ. ಅದು ಯಾವತ್ತು ಅಂತ ತೀರ್ಮಾನ ಮಾಡ್ಬಿಟ್ಟು ಅವ್ರ ಮನೆಗೆ ಹೋಗಕ್ಕೆ ಅದು ಕೂಡ ತೀರ್ಮಾನ. ಪಾಪ ಇಲ್ಲ ಹತ್ರದಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡೋರು ನಮ್ಮ ರೈತರಿಗೋಸ್ಕರ. ಇಷ್ಟನ್ನು ಹೇಳಿ ಇನ್ನು ಜಿಲ್ಲಾಧಿಕಾರಿಗಳು ಏನೇನ್ ಮಾಡ್ತಾ ಇದ್ದಾರೆ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ಕಂಪ್ಲೇಂಟ್ ಬರೆದಿದ್ದೀವಿ. ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ತಲುಪಿಸ್ತಾ ಇದ್ದೀವಿ. ಇವರು ಏಕಮುಖವಾಗಿ ನಮ್ಮ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ, ಇವರು ಒಬ್ಬ ಜಿಲ್ಲಾಧಿಕಾರಿಯಾಗಿ ಇವರು ಇಲ್ಲಿ ಬಂದಾಗಿಂದನೂ 144 ಸೆಕ್ಷನ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೂ ಗೌರವ ಇಲ್ಲ. ಅದೇ ರೀತಿ ಇವರು ಬೇನಾಮಿ ಹೆಸರಲ್ಲಿ ಆಸ್ತಿ ಮಾಡಿರ್ತಕ್ಕಂಥದ್ದು ಅವರ ಶಿಷ್ಯಂದಿರೇ ಇವತ್ತು ಬಹಿರಂಗ ಪಡಿಸಿದ್ದಾರೆ. ಯಾವ್ಯಾವ ಜಮೀನ ನಾವು DC ಅವ್ರ ಕಡೆ ಕೊಡಿಸಿದೀವಿ ಅಂತ ಹೇಳಿ ಬೀದಿಲೆಲ್ಲ ಮಾತಾಡ್ತಾ ಇದ್ದಾರೆ. ಅದನ್ನು ಕೂಡ ತನಿಖೆ ಆಗ್ಲಿ ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ತಿಳಿಸ್ತಾ ಇದೀವಿ. ಮೊನ್ನೆ ರಾಜ್ಯಪಾಲರಿಗೆ ತಿಳಿಸ್ತಾ ಇದೀವಿ. ಮೊನ್ನೆ ಲೋಕಾಯುಕ್ತಕ್ಕೂ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ. ಜೈಲ್ ಬರೋ ಚಳುವಳಿಯ ದಿನಾಂಕವನ್ನ ನಾವು ಇವತ್ತೇ ಸಭೆ ಮಾಡಿ ಆ ದಿನಾಂಕವನ್ನ ನಿಗದಿ ಮಾಡಿ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಬರೇ ಜನ ಅಲ್ಲ, ನಮ್ಮ ರೈತರು ಸಾಕಿರ್ತಕ್ಕಂಥ ರಾಸುಗಳು, ಕುರಿ, ಕೋಳಿ, ಮೇಕೆ, ನಮ್ಮ ಹಸುಗಳು, ಎಮ್ಮೆಗಳು ಎಲ್ಲ ಕೂಡ ಜೈಲ್ ಬರೋ ಚಳುವಳಿಯಲ್ಲಿ ಭಾಗವಹಿಸ್ತವೆ. ಎಲ್ಲ ತುಂಬ್ತೀವಿ. ಟ್ರಾಕ್ಟರ್ಗಳು, ಎತ್ತಿನ ಗಾಡಿ ಎಲ್ಲ
ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರ್ತವೆ. ನಮ್ಮೆಲ್ಲರನ್ನ ಬದುಕಿನ ಜೈಲಲ್ಲಿ ಕುಡಿಸಿ ನಮ್ಗೆ ಊಟ ಹಾಕ್ಲಿ, ಆಮೇಲೆ ಇವರು ನಮ್ ಜಮೀನ್ ಅಕ್ವೈರ್ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ತಿಳಿಸ್ಲಿಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದೀನಿ. ತಾವೆಲ್ಲ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಏನಾದ್ರು ಪ್ರಶ್ನೆ ಇದೆ ಕೇಳಿ ಉತ್ತರ ಕೊಡಿ. ಜಿಲ್ಲಾಧಿಕಾರಿಗಳ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ವಿ. ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಮಹಿಳಾ ಮುಖಂಡರುಗಳು, ನಮ್ಮ ಅಧ್ಯಕ್ಷರು ಸಮೇತ ಎಲ್ಲ ನಮ್ಮ ಯುವ ಮುಖಂಡರೆಲ್ಲ ಭೇಟಿ ಮಾಡಿದ್ವಿ. ಅವರು ಜಿಲ್ಲಾಧಿಕಾರಿಗಳು ಏಕಮುಖವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಗಮನಕ್ಕೆ ತಂದಿದ್ವಿ. ಅವರು ಅವತ್ತು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದ್ರು, ಇವ್ರು ಯಾರ ಫೋನು ತೆಗಿಯೋದಿಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು ಸೂಪರ್ ಡಿಸಿ ಕೊನೆಗೆ ಮುಖ್ಯ ಕಾರ್ಯದರ್ಶಿಗಳು ಫೋನ್ ತೆಗೆದು ಮುಖ್ಯ ಕಾರ್ಯದರ್ಶಿಗಳು ನನಗೊಂದು ಮೆಮೊರಂಡಮ್ ಕೊಡಕ್ಕೆ ಅಂತ ಹೇಳಿದ್ದಾರೆ. ಮನೆ ಕುಮಾರಸ್ವಾಮಿ ಅವರು ನಮ್ಮೆಲ್ಲ ರೈತರುಗಳಿಗೆ, ರೈತರ ಮುಖಂಡರುಗಳಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ತಿಳಿಸಿದ್ದಾರೆ. ನಾನೊಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಮುಖ್ಯ ಕಾರ್ಯದರ್ಶಿಗಳಿಗೆ, ಗವರ್ನರ್ ಅವ್ರಿಗೆ ನೀವು ಕೊಡಿ. ಏನು ಇವರು ಡಿಸಿ ಅವರ ಏಜೆಂಟ್ಗಳಿದಾರಲ್ಲ, ಜಮೀನ್ ಏಜೆಂಟ್ಗಳು, ಅವರು ನಮ್ಗೆ ಮಾಹಿತಿ ಕೊಟ್ಟವ್ರು ಯಾವ್ಯಾವ ಜಮೀನು ಕೊಡಿಸಿದೀವಿ ಅವ್ರಿಗೆ ಅಂತ, ಅದನ್ನೆಲ್ಲ ಲೋಕಾಯುಕ್ತ ಕೊಡಿ ಅಂತ ಹೇಳಿದ್ದಾರೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ. ಜೈಲ್ ಬಾರೋ ಚಳವಳಿಗೆ ನಾನು ಕೂಡ ಬರ್ತೀನಿ, ಭಾಗಿಯಾಗ್ತೀನಿ ಅಂತ ಮನೆ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರು ಕೂಡ ಭಾಗಿಯಾಗ್ತಾರೆ. ಎಲ್ಲ ಬೇನಾಮಿ ಹೆಸರು ಮಂಗಳೂರಿನಲ್ಲಿ ಇದ್ದಾರೆ. 6 ತಿಂಗಳಿಂದ ಈಚೆಗೆ ಈ ವ್ಯಾಪ್ತಿನಲ್ಲಿ ಏನ್ ಭೂಮಿನ ಪಾಪ ಯಾರೋ ಗೊತ್ತಿಲ್ಲದೆ ಇರೋರು, ಕಷ್ಟದಲ್ಲಿರೋರು, ಕೆಲವ್ರಿಗೆಲ್ಲ ನಿಮ್ ಭೂಮಿ ಅಕ್ವೈರ್ ಆಗಲ್ಲ ಸುಮ್ಮನೆ ಹೇಳ್ತಾರೆ ಅಂತ ಖರೀದಿ ಮಾಡಿದ್ದಾರೆ. ಕೆಲವ್ರಿಗೆಲ್ಲ ಕಡಿಮೆ ರೇಟ್ ಕೊಡ್ತಾರೆ, ನಾವು ಜಾಸ್ತಿ ಕೊಡಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಖರೀದಿ ಮಾಡಿದ್ದಾರೆ. ಕೆಲವ್ರಿಗೆಲ್ಲ ಕೋರ್ಟಲ್ಲಿರೋನು ಕೂಡ ಇವರು ಅವ್ರ ಡಿಸಿ ಕೋರ್ಟಲ್ಲಿರೋ ಕೂಡ ಕೇಸ್ಗಳನ್ನ ವಜಾ ಮಾಡ್ಬಿಟ್ಟು ಖರೀದಿ ಮಾಡಿದ್ದಾರೆ. ಕೆಲವರೆಲ್ಲ ರಿಜಿಸ್ಟ್ರೇಷನ್ ಸ್ಟಾಪ್ ಆದ್ಮೇಲೆ ಕನಕಪುರದಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸ್ತಾರೆ, ಇವರೇ ಪರ್ಮಿಷನ್ ಕೊಡ್ತಾರೆ ಜಿಲ್ಲಾಧಿಕಾರಿಗಳೇ. ಸುಮಾರು 300-400 ಎಕರೆ ಅವರು ಬೇನಾಮಿ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ. ಬೇರೆ ಬೇರೆಯವರು ರಾಜಕಾರಣಿಗಳು ಬೇನಾಮಿ ಹೆಸರಲ್ಲಿ ಖರೀದಿ ಮಾಡಿರೋದು ಅದು 1,000 ಎಕರೆವರೆಗೂ ಅದು ಇದೆ. 400 ಎಕರೆ ಮೇಲೆ ಖರೀದಿ ಮಾಡಿದ್ದಾರೆ ಡಿಸಿ ಅವ್ರ ಕಡೆಯವರು. ತನಿಖೆ ಆಗ್ಬೇಕದು, ಅವ್ರ ಏಜೆಂಟ್ಗಳು ಹೇಳ್ತಾವ್ರೆ. ಬೇನಾಮಿ ತನಿಖೆ ಆದ್ರೆ ಗೊತ್ತಾಗುತ್ತಲ್ವಾ, ಅವ್ರು ತಮ್ಮ ಹೆಸರಲ್ಲಿ ಮಾಡಿದಾರ, ಅವ್ರ ತಾಯಿ ಹೆಸರಲ್ಲಿ ಮಾಡಿದಾರ, ಅವರ ಮಾಮೈಕ್ಳ ಹೆಸರಲ್ಲಿ ಮಾಡಿದಾರ, ಯಾರು ಇವ್ರ ಸಂಬಂಧ, ತನಿಖೆ ಆದ್ರೆ ಗೊತ್ತಾಗುತ್ತೆ. ದುಡ್ಡು ಹೊಡಿಯಕ್ಕೆ ಇಲ್ಲ, ಅಮಾಯಕರು ಜಮೀನ ಖರೀದಿ ಮಾಡ್ಬಿಡೋದು, ಆಮೇಲೆ ಅವ್ರ ದುಡ್ಡನ್ನ ತಗೊಳ್ಳೋದು. ಇನ್ನು ಖಾತೆಗಳೇ ಮಾಡಿಲ್ಲ, ಇನ್ನು ರಿಜಿಸ್ಟರ್ ಮಾಡ್ಬಿಟ್ಟು ಹಂಗೆ ಪತ್ರ ಮಾಡಿಕೊಂಡವ್ರೆ. ದರ್ಖಾಸ್ತ್ ಭೂಮಿಗಳನ್ನ, ದರ್ಖಾಸ್ತ್ ಜಮೀನ್ಗಳನ್ನ 2,700 ಎಕರೆ ಇದ್ದಿದ್ದು ಇವತ್ತು 500 ಚಿಲ್ಲರೆ ಎಕರೆಗೆ ಬರ್ಬೇಕು ಅಂದ್ರೆ 750 ಎಲ್ಲೋಯ್ತು ಮಿಕ್ಕಿದ್ದು? ಎಲ್ಲಾಯ್ತು ಸ್ವಾಮಿ? ನೀವ್ ಹೇಳಿರೋ ತಾನೆ, ಕೇಳಬಾರ್ದಾಯ್ತಾ? ಹೇಳಿ. ರಿಜಿಸ್ಟ್ರೇಷನ್ ಸ್ಟಾಪ್ ಆದ್ಮೇಲೆ ಕನಕಪುರದಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ, ಪರ್ಮಿಷನ್ ಕೊಟ್ಟು. ಮಾಗಡಿಯಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ, ಬೆಂಗಳೂರು ಬ್ಯಾಟ್ರಾಪುರದಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ. ಸರ್, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಏನು ಅಲಯನ್ಸ್ ಪಾರ್ಟ್ನರ್ ಬಿಜೆಪಿ ವಿಪಕ್ಷ ನಾಯಕರಿದ್ದಾರೆ, ಅವರು ಒಂದು ದಿನ ಬಿಡದಿಕ್ಕೆ ಬಂದು ಹೋಗಿಬಿಟ್ರೆ ಯಾವುದೇ ಪರಿಣಾಮಕಾರಿಯಾಗಿ ಹೋರಾಟ ಮಾಡ್ತಾ ಇಲ್ಲ. ಈಗ ಆಗಿದ್ದಾರೆ ಅಂತ ಸರ್. ಹೌದು, ಈಗ ವಿಪಕ್ಷ ನಾಯಕರಿಗೂ ಕೂಡ ಮನವಿ ಮಾಡಿದ್ದೇವೆ. ಬೆಳಗಾವಿನಲ್ಲಿ ನಡೆಯುವಂತ ಅಧಿವೇಶನ ಇದು ಕೂಲಂಕುಷವಾಗಿ ಚರ್ಚೆ ಆಗ್ಬೇಕು. ಮೊನ್ನೆ ಅಶೋಕಣ್ಣವರು ನಮ್ಮ ಪಕ್ಷದ ವಿಪಕ್ಷ ನಾಯಕರಂತ ಸುರೇಶ್ ಬಾಬು ಅವ್ರಿಗೆ, ಇವರಿಬ್ಬರಿಗೂ ಮತ್ತೆ ಮೇಲ್ಮನೆ ಮತ್ತು ಕೆಳಮನೆ ಎಲ್ಲ ಕಡೆನೂ ಕೂಡ ನಮ್ಮ ವಿಪಕ್ಷ ನಾಯಕರುಗಳಿಗೆ ತಿಳಿಸಿದ್ದೇವೆ. ಈ ವಿಚಾರ ಚರ್ಚೆ ಆಗ್ತದೆ, ಅಸೆಂಬ್ಲಿ ನಡಿಬೇಕಾದ್ರೆ ಚರ್ಚೆ ಆಗ್ಬೇಕು. ಇದಕ್ಕೇನು ಅಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇಲ್ಲ, ಇದು ಮುಖ್ಯಮಂತ್ರಿಗಳ ಗಮನಕ್ಕಿಲ್ದಂಗೆ ನಡೀತಾ ಇದೆ ಅಂತ ಹೇಳಿ ಅವ್ರ ಜೊತೆಲಿರೋರೇ ನಮ್ಗೆ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಯಾವಾಗ ಬರ್ತದೆ? ವಿಪಕ್ಷದ ಇದರಲ್ಲಿ ಅಸೆಂಬ್ಲಿ ನಡಿಬೇಕಾದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಇದು ಚರ್ಚೆಗೆ ಬರ್ತದೆ. ಅವಾಗ ಏನ್ ಉತ್ತರ ಕೊಡ್ತಾರೋ ನೋಡೋಣ.